ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಕೇತನ್ ಅಗರ್ವಾಲ್ ಸಾವಿನ ಹಿಂದೆ ಅಡಗಿರೋದು ಕೇವಲ ಆಕಸ್ಮಿಕ ಅಪಘಾತ ಅಲ್ಲ, ಆತನ ಭಾವಿ ಪತ್ನಿ ಹಾಗೆ ಪ್ರಿಯಕರ ನಡೆಸಿರುವಂತಹ ಕೊಲೆ ಅನ್ನೋದು ಬಯಲಾಗಿದೆ. ಅಷ್ಟಕ್ಕೂ ಈ ಲೋಹಗಡ ಡೆತ್ ಪ್ಲಾನ್ ರೂಪಿಸಿದ ಹೇಗೆ? ಕೊಲೆಗೆ ಈ ಇಬ್ಬರು ಆರೋಪಿಗಳು ನಡೆಸಿದ ಆ ರಿಹರ್ಸಲ್ ಎಂತಹದ್ದು? ಕಸಬ್ಗೆ ಗಲ್ಲು ಕೊಡಿಸಿದ ವಕೀಲರೇ ಈಗ ಈ ಕೇಸ್ ಬೆನ್ನತ್ತಿದ್ಯಾಕೆ? ಕೊಲೆಗೂ ಮುನ್ನ ಒಂದು ಡೆತ್ ರಿಹರ್ಸಲ್ ನಡೆದಿತ್ತಂತೆ. ಅಲ್ಲಿ ಫೋಟೋಗೆ ಪೋಸ್ ನೀಡೋ ನೆಪದಲ್ಲಿ ಕೇತನ್ ಅನ್ನ ನಿಲ್ಲಿಸಿ ದೂರವಾಗಿ ಜೀವವನ್ನೇ ತೆಗೆದಿದ್ದಾರೆ. ಪೊಲೀಸರ ಆಧುನಿಕ ತಾಂತ್ರಿಕ ಮತ್ತು ಸೈಬರ್ ತನಿಖೆಯ ಮುಂದೆ ಈ ಕಿಲಾಡಿ ಪ್ಲಾನ್ ಸಂಪೂರ್ಣ ಉಲ್ಟಾ ಹೊಡೆದಿದ್ದು, ಈ ಕಿರಾತಕ ಜೋಡಿಯ ಸುತ್ತ ಕಾನೂನಿನ ಉರುಳು ಮತ್ತಷ್ಟು ಬಿಗಿಯಾಗಿದೆ. ನಮಸ್ಕಾರ, ನಾನು ಸಿಂಚನಾ ಜಯರಾಮ್. ಪ್ರೀತಿ ಅನ್ನೋದು ಪವಿತ್ರ ಅಂತಾರೆ, ಆದ್ರೆ ಅದೇ ಪ್ರೀತಿಯ ಹೆಸರಲ್ಲಿ ಒಬ್ಬ ಯುವಕನನ್ನ 100 ಅಡಿ ಆಳದ ಕಂದಕಕ್ಕೆ ತಳ್ಳಿಕೊಂಡ ಭೀಕರ ಘಟನೆ ಈಗ ಇಡೀ ದೇಶವನ್ನೇ ನಡುಗಿಸಿದೆ. ಮಹಾರಾಷ್ಟ್ರದ ಪುಣೆಯಲ್ಲಿ ಉದ್ಯಮಿ ವಿಶಾಲ್ ಅಗರ್ವಾಲ್ ಅವರ ಪುತ್ರ ಕೇತನ್ ಅಗರ್ವಾಲ್ ಸಾವಿನ ಹಿಂದೆ ಅಡಗಿರೋದು ಕೇವಲ ಆಕಸ್ಮಿಕ ಅಪಘಾತ ಅಲ್ಲ, ಬದಲಾಗಿ ಆತನ ಭಾವಿ ಪತ್ನಿ ಹಾಗೆ ಪ್ರಿಯಕರ ನಡೆಸಿರುವಂತಹ ಕೊಲೆ ಅನ್ನೋದು ಬಯಲಾಗಿದೆ. ಜೈಲಿನಲ್ಲಿದ್ರೂ ಕೂಡ ಪಶ್ಚಾತ್ತಾಪವಿಲ್ಲದ ಸಿಯಾ ಗೋಯಲ್ ಅಲ್ಲಿಯೂ ಬಿಯರ್ ಕೇಳೋ ಮೂಲಕ ತನ್ನ ವಿಕೃತ ಮನಸ್ಥಿತಿಯನ್ನ ಪ್ರದರ್ಶಿಸಿದ್ದಾಳೆ. ಅಷ್ಟಕ್ಕೂ ಈ ಲೋಹಗಡ ಡೆತ್ ಪ್ಲಾನ್ ರೂಪಿಸಿದ ಹೇಗೆ? ಕೊಲೆಗೆ ಈ ಇಬ್ಬರು ಆರೋಪಿಗಳು ನಡೆಸಿದ ಆ ರಿಹರ್ಸಲ್ ಎಂತಹದ್ದು? ಕಸಬ್ಗೆ ಗಲ್ಲು ಕೊಡಿಸಿದ ವಕೀಲರೇ ಈಗ ಈ ಕೇಸ್ ಬೆನ್ನತ್ತಿದ್ಯಾಕೆ? ಎಲ್ಲವೂ ಇನ್ ಡೀಟೇಲ್ ಮಾಹಿತಿಯನ್ನ ಇವತ್ತು ನಾನು ನಿಮ್ಗೆ ಕೊಡ್ತೀನಿ. ಅಂದ್ರೆ ಇಲ್ಲಿವರೆಗೂ ನಿಮ್ಗೆಲ್ಲರಿಗೂ ಗೊತ್ತಿದೆ ಈ ಪ್ರಕರಣ ಹೇಗಾಯ್ತು, ಆರೋಪಿಗಳು ಯಾರ್ಯಾರು, ಯಾವ ರೀತಿ ಕೊಲೆ ಮಾಡಿದ್ರು, ಯಾಕಾಗಿ ಕೊಲೆ ಮಾಡಿದ್ರು, ಎಲ್ಲವೂ ಕೂಡ ಗೊತ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ, ವಿಡಿಯೋಗಳನ್ನು ಕೂಡ ನೀವು ನೋಡಿದಿರ. ಆದ್ರೆ ಈಗ ತನಿಖೆಯಿಂದ ಏನೆಲ್ಲ ಹೊಸ ಹೊಸ ಅಪ್ಡೇಟ್ಸ್ ಬರ್ತಾ ಇದೆ, ಈ ಪ್ರಕರಣ ಎಲ್ಲಿಗೆ ಹೋಗಿ ತಲುಪಿದೆ, ಈ ಕುರಿತು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಇವತ್ತು ನಾನು ನಿಮ್ಗೆ ಕೊಡ್ತೀನಿ. ಮೊದಲನೇದಾಗಿ, ಈ ಕೊಲೆಗೂ ಮುನ್ನ ಒಂದು ಡೆತ್ ರಿಹರ್ಸಲ್ ನಡೆದಿತ್ತಂತೆ. ಹೌದು, ಪುಣೆಯ ಲೋಹಗಡ ಕೋಟೆಯ ಆಳವಾದ ಕಂದಕ ಕೇವಲ ಒಂದು ಪ್ರವಾಸಿ ತಾಣ ಆಗಿರಲಿಲ್ಲ, ಬದಲಿಗೆ ಅದು ಸಿಯಾ ಗೋಯಲ್ ಹಾಗೆ ಚೇತನ್ ಚೌಧರಿ ಪಾಲಿಗೆ ಭೀಕರ ಕೊಲೆಗೆ ಒಂದು ಸಂಚು ರೂಪಿಸುವಂತಹ ವೇದಿಕೆ ಆಗಿತ್ತು. ಉದ್ಯಮಿ ಕೇತನ್ ಅಗರ್ವಾಲ್ ಹತ್ಯೆ ಪ್ರಕರಣದ ಪೊಲೀಸ್ ತನಿಖೆಯ ಪ್ರಕಾರ ಈ ಪಾಪಿ ಜೋಡಿ ಮೇ ತಿಂಗಳಲ್ಲೇ ಕೊಲೆಗೆ ಸ್ಕೆಚ್ ಹಾಕಿತ್ತಂತೆ. ಇದಕ್ಕಾಗಿ ಅವರು ಹಲವು ಬಾರಿ ಕೋಟೆಗೆ ಭೇಟಿ ನೀಡಿ ಎಲ್ಲಿಂದ ತಳ್ಳಿದ್ರೆ ಕೇತನ್ ಬದುಕಿ ಉಳಿಯೋದಿಲ್ಲ ಅಂತ ಪಕ್ಕಾ ಪ್ಲಾನ್ ನಡೆಸಿದ್ರು. ಅಚ್ಚರಿ ಅಂತ ಅಂದ್ರೆ ಮೇ 31ರಂದೇ ಮೊದಲ ಬಾರಿ ಸಿಯಾ ಕೋಟೆಯ ಅಂಚಿನಿಂದ ಕೇತನ್ ಅನ್ನ ತಳ್ಳೋದಕ್ಕೆ ಯತ್ನಿಸಿದ್ಲು. ಆದ್ರೆ ಅವತ್ತು ಕೇತನ್ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದ. ಈ ಮೊದಲ ಯತ್ನ ವಿಫಲವಾದ್ರೂ ಕೂಡ ಧೃತಿಗೆಡದ ಸಿಯಾ ಹಾಗೂ ಆಕೆಯ ಪ್ರಿಯಕರ ಚೇತನ್ ಜೂನ್ 18ನೇ ತಾರೀಕು ಪಕ್ಕಾ ಪ್ಲಾನ್ ಮಾಡಿ ಮತ್ತೊಮ್ಮೆ ಕೇತನ್ ಅನ್ನ ಕೋಟೆ ಹತ್ರ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಫೋಟೋಗೆ ಪೋಸ್ ನೀಡೋ ನೆಪದಲ್ಲಿ ಕೇತನ್ ಅನ್ನ ನಿಲ್ಲಿಸಿ ಹಿಂಬದಿಯಿಂದ 300ರಿಂದ 400 ಅಡಿ ಆಳದ ಕಂದಕಕ್ಕೆ ತಳ್ಳಿ ಕ್ರೂರವಾಗಿ ಜೀವವನ್ನೇ ತೆಗೆದಿದ್ದಾರೆ. ಆರಂಭದಲ್ಲಿ ಇದೊಂದು ಆಕಸ್ಮಿಕ ಸಾವು ಅಂತ ಬಿಂಬಿಸೋದಕ್ಕೆ ಟ್ರೈ ಮಾಡಿರ್ತಾರೆ ಸಿಯಾ ಹಾಗೂ ಚೇತನ್. ಆದ್ರೆ ಅವರಿಬ್ಬರ ಡಿಜಿಟಲ್ ಹೆಜ್ಜೆ ಗುರುತು ಹಾಗೂ ಸಿಸಿಟಿವಿ ದೃಶ್ಯಾವಳಿಗಳನ್ನ ಬೆನ್ನಟ್ಟಿದ ಗ್ರಾಮೀಣ ಪೊಲೀಸರು ಇದೀಗ ಇಬ್ಬರನ್ನೂ ಕೂಡ ಅರೆಸ್ಟ್ ಮಾಡಿ ತನಿಖೆಗೆ ಒಳಪಡಿಸಿದ್ದಾರೆ. ಹಾಗೆ ಈ ಮರ್ಡರ್ ಆದ್ಮೇಲೆ, ಕೊಲೆ ಎಲ್ಲ ನಡೆದಾದ್ಮೇಲೆ ಪೊಲೀಸರ ಕಣ್ಣಿಗೆ ಮಣ್ಣೆರಚಲು ಒಂದು ಫೋನ್ ಟ್ರಿಕ್ ನ ಕೂಡ ಈತ ಚೇತನ್ ಯೂಸ್ ಮಾಡಿರ್ತಾನೆ. ಯಾವ ರೀತಿ ಅದು? ಪುಣೆಯ ಉದ್ಯಮಿ ಕೇತನ್ ಅಗರ್ವಾಲ್ ಭೀಕರ ಕೊಲೆ ಪ್ರಕರಣದಲ್ಲಿ ಪೊಲೀಸರ ತನಿಖೆಯನ್ನ ಹಾದಿ ತಪ್ಪಿಸಲು ಪ್ರಮುಖ ಆರೋಪಿ ಚೇತನ್ ಚೌಧರಿ ಸಿನಿಮೆಯ ಶೈಲಿಯ ಫೋನ್ ಟ್ರಿಕ್ ತಂತ್ರವನ್ನ ಬಳಸಿದ್ದ ಎನ್ನುವಂತಹ ಒಂದು ಆಘಾತಕಾರಿ ಸತ್ಯ ಬಯಲಾಗಿದೆ. ಕೊಲೆ ದಿನ ತಾನು ಪುಣೆಯಲ್ಲೇ ಇರೋದಾಗಿ ಬಿಂಬಿಸೋದಕ್ಕೆ ಚೇತನ್ ಏನ್ ಮಾಡ್ತಾನೆ, ತನ್ನ ಮೊಬೈಲ್ ಫೋನ್ ಅನ್ನ ಅಂಗಡಿ ಕೆಲಸಗಾರ ನೀರಜ್ ಕೈಗೆ ನೀಡಿ ನಗರದಲ್ಲೇ ಇರುವಂತೆ ನಾಟಕ ಆಡಿರ್ತಾನೆ. ಹಾಗೂ ಆತನ ಫೋನ್ ಹಿಡಿದು ತಾನು ಲೋಹಗಡ ಕೋಟೆಗೆ ಬಂದಿರ್ತಾನೆ. ಅಂದ್ರೆ ಈ ಮೊಬೈಲ್ ಟವರ್ ಟ್ರ್ಯಾಕ್ ಮಾಡಿದಾಗ, ಟ್ರೇಸ್ ಮಾಡಿದಾಗ ಕೊಲೆ ಆಗಿರೋದು, ಮರ್ಡರ್ ಆಗಿರೋದು ಲೋಹಗಡದ ಫೋರ್ಟ್ ನಲ್ಲಿ, ಬಟ್ ಟ್ರೇಸ್ ಮಾಡಿದ್ರೆ ಈತನ ಫೋನ್ ಪುಣೆಯಲ್ಲೇ ಆತನ ಕೆಲಸಗಾರ ನೀರಜ್ ಕೈಗೆ ಕೊಟ್ಟಿರೋದ್ರಿಂದ ಪುಣೆಯಲ್ಲೇ ಇದೆ. ಹೀಗಾಗಿ ಈತನ್ಗೂ ಆ ಕೊಲೆಗೂ ಏನು ಸಂಬಂಧ ಇಲ್ಲ ಅಂತ ಅನ್ಕೊಂಡ್ಲೇ ಇರುವಂತಹ ನಿಟ್ಟಿನಲ್ಲಿ ಈತ ಈ ರೀತಿ ಪ್ಲಾನ್ ರೂಪಿಸಿರ್ತಾನೆ. ನೀರಜ್ ಕೈಗೆ ತನ್ನ ಫೋನ್ ಕೊಟ್ಟಿರ್ತಾನೆ. ಆ ನೀರಜ್ ಕೆಲಸಗಾರ, ಮನೆ ಕೆಲಸಗಾರ ಅಥವಾ ಅಂಗಡಿ ಕೆಲಸಗಾರ ನೀರಜ್ ಫೋನ್ ನ ತಗೊಂಡು ಈತ ಲೋಹಗಡಕ್ಕೆ ಬಂದಿರ್ತಾನೆ. ಹಾಗೆ ಪೊಲೀಸರ ಆಧುನಿಕ ತಾಂತ್ರಿಕ ಮತ್ತು ಸೈಬರ್ ತನಿಖೆಯ ಮುಂದೆ ಈ ಕಿಲಾಡಿ ಪ್ಲಾನ್ ಸಂಪೂರ್ಣ ಉಲ್ಟಾ ಹೊಡೆದಿದ್ದು, ಲೋಹಗಡ ಕೋಟೆಯ ಸುತ್ತಮುತ್ತ ಆಕ್ಟಿವ್ ಆಗಿದ್ದ ಚೇತನ್ನ ಅಸಲಿ ರಹಸ್ಯ ಮತ್ತು ಡಿಜಿಟಲ್ ಹೆಜ್ಜೆ ಗುರುತುಗಳನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಇನ್ನು ಘಟನೆಯ ಬೆನ್ನಲ್ಲೇ ತಮ್ಮ ಪಾಪದ ಕೃತ್ಯವನ್ನ ಅಡಗಿಸಲು ಸಿಯಾ ಗೋಯಲ್ ಹಾಗೆ ಚೇತನ್ ಚೌಧರಿ ಇಬ್ಬರೂ ತಮ್ಮ ಮೊಬೈಲ್ಗಳಲ್ಲಿದ್ದ ಎಲ್ಲಾ ವಾಟ್ಸ್ಆಪ್ ಚಾಟ್ಗಳು ಹಾಗೂ ಕಾಲ್ಗಳ ದಾಖಲೆಗಳನ್ನು ಡಿಲೀಟ್ ಮಾಡಿ ರೀಸೈಕಲ್ ಬಿನ್ ಕೂಡ ಖಾಲಿ ಮಾಡೋ ಮೂಲಕ
ಸಾಕ್ಷ್ಯ ನಾಶಕ್ಕೆ ತೀವ್ರ ಯತ್ನವನ್ನ ನಡೆಸಿದ್ರು. ಆದ್ರೆ ಪೊಲೀಸರು ಈ ಭೀಕರ ಹತ್ಯೆಯ ಹಿಂದಿನ ಎಲ್ಲಾ ರಹಸ್ಯ ಸಂದೇಶಗಳು ಹಾಗೆ ಡಿಜಿಟಲ್ ಪುರಾವೆಗಳನ್ನ ಮರುಪಡೆಯುವುದಕ್ಕೆ ಆರೋಪಿಗಳ ಮೊಬೈಲ್ ಫೋನ್ಗಳನ್ನ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ರವಾನಿಸಿದ್ದು ಈ ಕಿರಾತಕ ಜೋಡಿಯ ಸುತ್ತ ಕಾನೂನಿನ ಉರುಳು ಮತ್ತಷ್ಟು ಬಿಗಿಯಾಗಿದೆ. ಇಷ್ಟೆಲ್ಲ ಆಯ್ತು, ಅರೆಸ್ಟ್ ಆಗಿದ್ದಾರೆ. ಅರೆಸ್ಟ್ ಆದ್ಮೇಲಾದ್ರೂ ಆಕೆ ಅಂದ್ರೆ ಸಿಯಾ ಗೋಯಲ್ ಪಶ್ಚಾತ್ತಾಪ ಪಡ್ತಿದ್ದಾರಾ ಅಂತ ನೋಡೋದಾದ್ರೆ ಖಂಡಿತ ಇಲ್ಲ. ಜೈಲಲ್ಲಿ ಬಿಯರ್ ಕೇಳಿದ್ಲಂತೆ ಕಿರಾತಕಿ ಸಿಯಾ. ಹೌದು, ತನ್ನ ಭಾವಿ ಪತಿಯನ್ನೇ ಅತ್ಯಂತ ಕ್ರೂರವಾಗಿ ಕಂದಕಕ್ಕೆ ತಳ್ಳಿ ಕೊಂದಿದ್ರು ಆರೋಪಿ ಸಿಯಾ ಗೋಯಲ್ಗೆ ಕಿಂಚಿತ್ತು ಪಶ್ಚಾತ್ತಾಪ ಇಲ್ಲದಿರೋದು ಇಡೀ ಪೊಲೀಸ್ ಇಲಾಖೆಯನ್ನೇ ಬೆಚ್ಚಿ ಬೀಳಿಸಿದೆ. ಪೊಲೀಸ್ ಕಸ್ಟಡಿಯಲ್ಲಿದ್ದಾಗಲೇ ಆಕೆ ಕುಡಿಯೋದಕ್ಕೆ ಬಿಯರ್ ಹಾಗೆ ಮದ್ಯಕ್ಕಾಗಿ ಡಿಮ್ಯಾಂಡ್ ಇಟ್ಟಿರೋದು ಅಧಿಕಾರಿಗಳ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಪ್ರಸ್ತುತ ತೀವ್ರ ವಿಚಾರಣೆಗೆ ಒಳಗಾಗಿರುವಂತಹ ಸಿಯಾ ಗೋಯಲ್ ಹಾಗೆ ಚೇತನ್ ಚೌಧರಿ ಜೋಡಿ ಕಾನೂನಿನ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಈಗ ಪರಸ್ಪರ ಒಬ್ಬರ ಮೇಲೊಬ್ರು ಕೊಲೆಯ ಸಂಪೂರ್ಣ ಆಪಾದನೆಯನ್ನ ಕೂರಿಸಿಕೊಂಡು ಜಗಳಕ್ಕೆ ಇಳಿದಿದ್ದಾರೆ. ಹಾಗೆ ಇದೇ ವೇಳೆ ಸಿಯಾ ಗೋಯಲ್ ಹಾಗೆ ಚೇತನ್ ಚೌಧರಿ ನಡುವಿನ ಅಕ್ರಮ ಸಂಬಂಧದ ಬಗ್ಗೆ ಸಿಯಾಳ ಅಣ್ಣ ಸಾಹಿಲ್ ಗೋಯಲ್ಗೆ ಮೊದಲೇ ಗೊತ್ತಿದ್ರೂ ಕೂಡ ಆತ ಯಾಕೆ ಸುಮ್ಮನೆ ಇದ್ದ ಎನ್ನುವಂತಹ ಅನುಮಾನದ ಮೇಲೆ ಪೊಲೀಸರು ಈಗ ಆತನನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. ಇನ್ನು ತನಿಖೆಯ ವೇಳೆ ಕೊಲೆಗೆ ಕಾರಣವಾಗಿ ಕೇಳಿ ಬಂದಿರುವಂತಹ ಮತ್ತೊಂದು ಅಂಶ ಅಂದ್ರೆ ಮೃತ ಕೇತನ್ ಅಗರ್ವಾಲ್ ತಲೆಗೆ ವಿಗ್ನ ಧರಿಸ್ತಾ ಇದ್ನಂತೆ, ಹೇರ್ ಪ್ಯಾಚ್ ನ ಧರಿಸ್ತಾ ಇದ್ನಂತೆ. ಕೇತನ್ ವಿಗ್ ಧರಿಸ್ತಾ ಇದ್ದ ಕಾರಣ ನನಗೆ ಆತ ಇಷ್ಟ ಇರಲಿಲ್ಲ ಅಂತ ಸಿಯಾ ಗೋಯಲ್ ಪೊಲೀಸರ ಮುಂದೆ ಹೇಳಿಕೆಯನ್ನು ನೀಡಿದ್ದಾಳೆ. ಆದ್ರೆ ನಿಶ್ಚಿತಾರ್ಥಕ್ಕೂ ಮುನ್ನವೇ ಹೇರ್ ಪ್ಯಾಚ್ ವಿಚಾರ ಸಿಯಾ ಕುಟುಂಬಕ್ಕೆ ತಿಳಿದಿತ್ತು. ಕೇವಲ ಈ ಒಂದು ಕ್ಷುಲ್ಲಕ ಕಾರಣಕ್ಕೆ ಮಗನನ್ನ ಕೊಲ್ಲೋದಕ್ಕೆ ಹೇಗ್ ಸಾಧ್ಯ ಅಂತ ಕೇತನ್ ತಂದೆ ವಿಶಾಲ್ ಅಗರ್ವಾಲ್ ಪ್ರಶ್ನೆ ಮಾಡಿದ್ದಾರೆ. ಹಾಗೆ ಮಗಳ ಈ ಘೋರ ಕಿರಾತಕ ಕೃತ್ಯದಿಂದ ತೀವ್ರ ಆಘಾತಕ್ಕೆ ಒಳಗಾಗಿರುವಂತಹ ಅವರ ತಾಯಿ ಪೂಜಾ ಗೋಯಲ್ ಹಾಗೂ ಕುಟುಂಬಸ್ಥರು ಮಗಳೇನಾದ್ರೂ ನಿಜವಾಗ್ಲೂ ತಪ್ಪು ಮಾಡಿರೋದು ಗೊತ್ತಾದ್ರೆ ಆಕೆಗೆ ಕಾನೂನಿನ ಅಡಿಯಲ್ಲಿ ಕಠಿಣ ಶಿಕ್ಷೆಯಾಗ್ಲಿ ಅಂತ ಕಣ್ಣೀರಿಟ್ಟಿದ್ದಾರೆ. ಪ್ರಸ್ತುತ ಮಹಾರಾಷ್ಟ್ರ ಸರ್ಕಾರ ಈ ಒಂದು ಸೂಕ್ಷ್ಮ ಪ್ರಕರಣವನ್ನ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಒಪ್ಪಿಸಿದ್ದು ಪ್ರಖ್ಯಾತ ವಕೀಲ ಉಜ್ವಲ್ ನಿಕಮ್ ಅವರನ್ನ ವಿಶೇಷ ಸರ್ಕಾರಿ ಅಭಿಯೋಜಕರನ್ನಾಗಿ ನೇಮಕ ಮಾಡಿದೆ. ಹಾಗಾದ್ರೆ ಯಾರು ಈ ಉಜ್ವಲ್ ನಿಕಮ್? ಪ್ರಖ್ಯಾತ ವಕೀಲರು ಇವರು ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಈ ಹಿಂದೆ ಕಸಬ್ಗೆ ಗಲ್ಲು ಕೊಡಿಸಿದಂತಹ ವಕೀಲರು ಇವರಿಂದ ಈ ಕೇಸ್ನ ವಾದ ನಡೀತಾ ಇದೆ. ಮಹಾರಾಷ್ಟ್ರದ ಉದ್ಯಮಿ ಕೇತನ್ ಅಗರ್ವಾಲ್ ಭೀಕರ ಹತ್ಯೆ ಪ್ರಕರಣವನ್ನ ರಾಜ್ಯ ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದು ಇತ್ತೀಚೆಗೆ ಮೃತ ಯುವಕನ ತಂದೆ ವಿಶಾಲ್ ಅಗರ್ವಾಲ್ ಅವರನ್ನ ಖುದ್ದಾಗಿ ಭೇಟಿಯಾಗಿ ಸಾಂತ್ವನವನ್ನ ಹೇಳಿದ್ರು ಸಿಎಂ ದೇವೇಂದ್ರ ಫಡ್ನವೀಸ್ ಅವರು, ಮಹಾರಾಷ್ಟ್ರದ ಸಿಎಂ ಇವರು. ಪ್ರಕರಣದ ತ್ವರಿತ ವಿಚಾರಣೆಗಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆಗೆ ಒಂದು ಮಹತ್ವದ ಅನುಮೋದನೆಯನ್ನ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಮುಂಬೈ ದಾಳಿಯ ಕ್ರೂರ ಉಗ್ರ ಅಜ್ಮಲ್ ಕಸಬ್ ಹಾಗೂ ಪ್ರಮೋದ್ ಮಹಾಜನ್ ಕೊಲೆಯಂತಹ ದೇಶದ ಅನೇಕ ಹೈ ಪ್ರೊಫೈಲ್ ಕೇಸ್ಗಳೇನಿತ್ತು ಅದರಲ್ಲಿ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ಕೊಡಿಸಿರುವಂತಹ ಭಾರತದ ದಿಗ್ಗಜ ವಕೀಲ ಉಜ್ವಲ್ ನಿಕಮ್ ಅವರನ್ನ ಈ ಒಂದು ಕೇಸ್ಗೆ ವಿಶೇಷ ಸಾರ್ವಜನಿಕ ಅಭಿಯೋಜಕರನ್ನಾಗಿ ನೇಮಕ ಮಾಡಲಾಗಿದೆ. ಅಂದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಅವ್ರನ್ನ ನೇಮಕ ಮಾಡಲಾಗಿದೆ. ಪ್ರೇಮದ ಹೆಸರಲ್ಲಿ ಅತ್ಯಂತ ಪ್ರಾಮಾಣಿಕ ಯುವಕ ಕೇತನನ್ನ ಪಕ್ಕಾ ಸ್ಕೆಚ್ ಹಾಕಿ ಕೊಂದಿರುವಂತಹ ಈ ಕಿರಾತಕ ಜೋಡಿ ಸಿಯಾ ಗೋಯಲ್ ಮತ್ತೆ ಚೇತನ್ ಚೌಧರಿಯ ಪಾಪದ ಕೃತ್ಯಕ್ಕೆ ಉಜ್ವಲ್ ನಿಕಮ್ ಅವರು ತಾರ್ಕಿಕ ಅಂತ್ಯ ಹಾಡಲಿದ್ದು ಇವರಿಬ್ಬರಿಗೂ ಮರಣ ದಂಡನೆ ಸೂಕ್ತ ಶಿಕ್ಷೆ ಅಂತ ಇಡೀ ಜನಮನ ತೀವ್ರ ಆಕ್ರೋಶದಿಂದ ಮನವಿಯನ್ನ ಮಾಡ್ತಾ ಇದೆ. ನಿಜಕ್ಕೂ ಪವಿತ್ರ ಪ್ರೇಮದ ಹೆಸರಲ್ಲಿ ನಡೆದಂತಹ ಪೈಶಾಚಿಕ ಕೃತ್ಯ ಇದು. ಕೇತನ್ ಅಗರ್ವಾಲ್ ಪ್ರಕರಣ ಕೇವಲ ಒಂದು ಕೊಲೆ ಮಾತ್ರ ಅಲ್ಲ, ಇದು ನಂಬಿಕೆಯ ಭೀಕರ ಹತ್ಯೆ. ನವೆಂಬರ್ನಲ್ಲಿ ಎಲ್ಲವೂ ಕೂಡ ಸರಿಯಾಗಿ ಇದ್ದಿದ್ರೆ ನವೆಂಬರ್ನಲ್ಲಿ ಅರಮನೆಯಂತಹ ಮಂಟಪದಲ್ಲಿ ಅದ್ಧೂರಿಯಾಗಿ ಮದುವೆಯ ಸಂಭ್ರಮ ನಡೀತಾ ಇರ್ತಿತ್ತು. ಆದ್ರೆ ಈಗ ಚಿತಾಗಾರದಲ್ಲಿ ಮೌನವಾಗಿ ಅಡಗಿ ಹೋಗಿದೆ. ಸಿಯಾ ಬೇಕರಿ ವ್ಯವಹಾರವನ್ನ ನಡೆಸ್ತಾ ಇದ್ಲು. ಚೇತನ್, ಆಕೆಯ ಬಾಯ್ ಫ್ರೆಂಡ್ ಚೇತನ್ ಡ್ರೈ ಫ್ರೂಟ್ಸ್ ವ್ಯಾಪಾರವನ್ನ ಮಾಡ್ತಾ ಇದ್ದ. ಇಬ್ರು ಕೂಡ ವೆಲ್ ಎಜುಕೇಟೆಡ್ ಹಾಗೆ ಬಿಸ್ನೆಸ್ ಮೆನ್ಗಳೇ ಆಗಿರ್ತಾರೆ. ಆದ್ರೆ ಅವರ ಮನಸ್ಸಿನೊಳಗೆ ಅಡಗಿದ್ದ ಕ್ರೌರ್ಯ ಮಾತ್ರ ಯಾವುದೇ ಕ್ರಿಮಿನಲ್ ಹಿನ್ನೆಲೆಯ ಅಪರಾಧಿಗಳಿಗಿಂತ ಕಡಿಮೆ ಇರಲಿಲ್ಲ. ತಮ್ಮ ಅಕ್ರಮ ಸಂಬಂಧಕ್ಕೆ ಅಥವಾ ತಮ್ಮ ಲವ್ ಸ್ಟೋರಿಗೆ ಬೇಸಿಕ್ಲಿ ಕೇತನ್ ಅಡ್ಡಿಯಾಗಿದ್ದಾನೆ ಎಂಬ ಒಂದೇ ಕಾರಣಕ್ಕೆ ಆತನ ಮದುವೆಯ ಕನಸನ್ನೇ ಸ್ಮಶಾನವಾಗಿಸಿದ ಈ ಜೋಡಿಯ ಪಾಪದ ಕೊಡ ಈಗ ತುಂಬಿದೆ. ತಾವು ಅಳಿಸಿ ಹಾಕಿದ್ದ ಮೊಬೈಲ್ ಚಾಟ್ಗಳು ಹಾಗೂ ಪೊಲೀಸರನ್ನ ದಾರಿ ತಪ್ಪಿಸೋದಕ್ಕೆ ಮಾಡಿರುವಂತಹ ಫೋನ್ ಲೊಕೇಶನ್ ತಂತ್ರಗಳೇ ಈಗ ಅವರ ಕೊರಳಿಗೆ ಮೃತ್ಯು ಪಾಶವಾಗಿ ಸುತ್ತಿಕೊಳ್ತಾ ಇವೆ. ಸಮಾಜದಲ್ಲಿ ಬೆಳೀತಾ ಇರುವಂತಹ ಇಂತಹ ಪೈಶಾಚಿಕ ಮನಸ್ಥಿತಿಗಳಿಗೆ ಉಜ್ವಲ್ ನಿಕಮ್ ಅವರಂತಹ ವಕೀಲರ ಮೂಲಕ ಸಿಗಲಿರುವ ಶಿಕ್ಷೆಯೇ ಅಂತಿಮ ಎಚ್ಚರಿಕೆಯಾಗಬೇಕಿದೆ. ಹಾಗೆ ಈ ಡೆಡ್ಲಿ ಸ್ಕೆಚ್ ಹಿಂದಿನ ಅಸಲಿ ಕಥೆಯನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸಿಯಾ ಹಾಗೆ ಚೇತನ್ ರೂಪಿಸಿದಂತಹ ಈ ಭೀಕರ ಕೊಲೆಯ ಸಂಚಿನ ಹಿಂದೆ
ಕರಾಳ ಆಯಾಮಗಳಿವೆ. ಫೆಬ್ರವರಿಯಲ್ಲಿ ನಿಶ್ಚಿತಾರ್ಥವಾಗಿ ನವೆಂಬರ್ನಲ್ಲಿ ಅದ್ದೂರಿ ವಿವಾಹಕ್ಕೆ ಸಿದ್ಧತೆ ನಡೆದಿತ್ತಾದ್ರೂ ಕೂಡ ಸಿಯಾಗೆ ಕೇತನ್ ಮದುವೆ ಆಗೋದಕ್ಕೆ ಕಿಂಚಿತ್ತೂ ಕೂಡ ಇಷ್ಟ ಇರಲಿಲ್ವಂತೆ. ಆದ್ರೆ ಕೇತನ್ ಅತ್ಯಂತ ಶ್ರೀಮಂತ, ಹಾಗೆ ಅವರ ಫ್ಯಾಮಿಲಿ ಕೂಡ ತುಂಬಾ ಇನ್ಫ್ಲೂಯೆನ್ಷಿಯಲ್ ಫ್ಯಾಮಿಲಿ. ಕೇತನ್ ಕುಟುಂಬದ ಶ್ರೀಮಂತಿಕೆ ಹಾಗೆ ಪ್ರಭಾವದ ಮುಂದೆ ಮದುವೆಯನ್ನ ನಿಲ್ಲಿಸಲು ಸಾಧ್ಯವಾಗದೆ ಆಕೆ ಹತಾಶಳಾಗಿದ್ಲು. ಇದರ ನಡುವೆ ಕಳೆದ ದೀಪಾವಳಿ ಪಾರ್ಟಿಯಲ್ಲಿ ಪರಿಚಯವಾದ ಡ್ರೈ ಫ್ರೂಟ್ಸ್ ವ್ಯಾಪಾರಿ ಚೇತನ್ ಚೌಧರಿ ಜೊತೆಗಿನ ಅಕ್ರಮ ಸಂಬಂಧವೇ ಅಥವಾ ಲವ್ವೇ ಕೊಲೆಗೆ ಪ್ರಚೋದನೆ ನೀಡಿದೆ. ಈ ಸಂಚಿನ ಹಿಂದೆ ಚೇತನ್ ಸಿಯಾಳ ಹಳೆಯ ಖಾಸಗಿ ಚಾಟ್ಗಳನ್ನ ಬಳಸಿ ಆಕೆಯನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ನ, ಈ ರೀತಿ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಅಥವಾ ಅಗರ್ವಾಲ್ ಕುಟುಂಬದ ಅಗಾಧ ಆಸ್ತಿಯನ್ನ ಬಾಚಿಕೊಳ್ಳೋದಕ್ಕೆ ಈ ಸ್ಕೆಚ್ ಮಾಡಿದ್ನಾ ಅನ್ನೋ ಬಗ್ಗೆಯೂ ಕೂಡ ಪೊಲೀಸರು ತೀವ್ರ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅಂದ್ರೆ ಕೊಲೆಗೆ ಕಾರಣ ಏನು ಅಂತ ಎಲ್ಲಾ ಆಂಗಲ್ನಲ್ಲೂ ತನಿಖೆ ಆಗ್ತಾ ಇದೆ. ಯಾಕಂದ್ರೆ ಆ ಒಂದು ಸಾವಿಗೆ, ಅಮಾಯಕನ ಸಾವಿಗೆ ಶಿಕ್ಷೆ ಆಗ್ಲೇಬೇಕಿದೆ. ಕೇವಲ ಕೇತನ್ ವಿಗ್ ಧರಿಸ್ತಾ ಇದ್ದ ಎಂಬ ಕಾರಣಕ್ಕೆ ಕೊಲೆ ಮಾಡಲಾಗಿದೆ ಎನ್ನುವಂಥ ವದಂತಿಯನ್ನ ಸ್ವತಃ ಕೇತನ್ ತಂದೆ ಮತ್ತು ಪೊಲೀಸರು ತಳ್ಳಿ ಹಾಕಿದ್ದು, ಅಕ್ರಮ ಸಂಬಂಧದ ನಡುವೆ ಇದ್ದ ಅಡೆತಡೆ ನಿವಾರಿಸಿಕೊಳ್ಳಲು ನಡೆದ ಪೈಶಾಚಿಕ ಕೃತ್ಯ ಇದಾಗಿದೆ ಅನ್ನೋದು ಈಗ ಜಗಜ್ಜಾಹೀರುಗೊಂಡಿದೆ. ಒಟ್ಟಾರೆ ಪ್ರೀತಿ ಮಾಡೋದು ತಪ್ಪಲ್ಲ. ಪ್ರೀತಿ ಇನ್ನೊಬ್ಬರ ಜೀವವನ್ನ ಉಳಿಸ್ಬೇಕು. ಆದ್ರೆ ಇನ್ನೊಬ್ಬರ ಪ್ರಾಣ ತೆಗೆಯುವ ಮಟ್ಟಕ್ಕೆ ಕ್ರೌರ್ಯ ಬೆಳೆಸಿಕೊಳ್ಳುವುದು ಸಮಾಜಕ್ಕೆ ದೊಡ್ಡ ಎಚ್ಚರಿಕೆ. ಕೇತನ್ ಅಗರ್ವಾಲ್ ಎಂಬ ಯುವಕ ಮದುವೆಯ ನೂರಾರು ಕನಸು ಕಂಡಿದ್ದ. ಆದ್ರೆ ಆತನ ಭಾವಿ ಪತ್ನಿ ಸಿಯಾ ಗೋಯಲ್ ಮಾತ್ರ ಆತನ ಪಾಲಿಗೆ ಮೃತ್ಯುವಾಗಿ ಬಂದಿದ್ಲು. ಅಂಡರ್ವರ್ಲ್ಡ್ ನಂಟಿನ ಬಗ್ಗೆ ಮಾತನಾಡುವಾಗ ಹೇಗೆ ಭಯೋತ್ಪಾದನೆ ಕಾಣಿಸುತ್ತೋ ಹಾಗೆಯೇ ಇಂತಹ ಸುಶಿಕ್ಷಿತ ಯುವಕರ ಕ್ರೌರ್ಯ ಕೂಡ ಭಯೋತ್ಪಾದನೆಗಿಂತ ಕಡಿಮೆ ಏನಲ್ಲ. ಉಜ್ವಲ್ ನಿಕಮ್ ಅವರಂತಹ ಖ್ಯಾತ ವಕೀಲರು ಈ ಪ್ರಕರಣದ ಜವಾಬ್ದಾರಿಯನ್ನ ವಹಿಸಿಕೊಂಡಿರೋದು ಕೇತನ್ ಕುಟುಂಬಕ್ಕೆ ನ್ಯಾಯ ಸಿಗುವ ಭರವಸೆಯನ್ನ ಮೂಡಿಸಿದೆ. ಕಾನೂನಿನ ಕುಣಿಕೆಯಿಂದ ಈ ಕಿರಾತಕ ಜೋಡಿ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಅನ್ನೋದು ಮಾತ್ರ ಸ್ಪಷ್ಟ. ಅಪರಾಧಿಗಳಿಗೆ ಶಿಕ್ಷೆ ಆಗ್ಲಿ, ಹಾಗೆ ಕೇತನ್ ಸಾವಿಗೆ, ಆತನ ಕುಟುಂಬಕ್ಕೆ ನ್ಯಾಯ ಸಿಗ್ಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.